ಎಲ್ಲರಿಗೂ ನಮಸ್ಕಾರಗಳು ಮಗ. ಇವತ್ತಿನ ಟಾಪ್ 5 ಲೇಟೆಸ್ಟ್ ಬೆಂಕಿ ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಹಾಗೆ ಎಲ್ಲರೂ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ನಂಬರ್ 1 ಕಡೆಗೆ ಹೋಗೋದಾದ್ರೆ ಇದೀಗ ಆಸ್ಟ್ರೇಲಿಯಾದ ಶಾಮ್ ಕಾಸ್ಟರ್ಸ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಎಸ್ಪೆಷಲಿ ಅದು ನಮ್ಮ ವಿರಾಟ್ ಕೊಹ್ಲಿ ರಿಲೇಟೆಡ್ ಅಂತಾನೆ ಹೇಳ್ಬೋದು. ಏನಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು, ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸ್ ಅಲ್ಲಿ ಬಂದ್ಬಿಟ್ಟು ಕೊಹ್ಲಿನ ಅವರೇ ಕೆಣಕಿದ್ರ ಅಂತಾನೆ ಹೇಳ್ಬೋದು ಇವರು ಶಾಮ್ ಕಾಸ್ಟರ್ಸ್ ಅವರು. ಆ ಕಾರಣದಿಂದಾಗಿ ಇವ್ರ ವಿರುದ್ಧ ಸಿಕ್ಕಾಪಟ್ಟೆ ನಮ್ಮ ಟೀಮ್ ಇಂಡಿಯನ್ ಫ್ಯಾನ್ಸ್ ಎಲ್ಲ ಕಿಡಿಕಾರಿದ್ರು ಮತ್ತು ಸಿಕ್ಕಾಪಟ್ಟೆ ಗರಂ ಆಗಿದ್ರು ಅಂತಾನೆ ಹೇಳ್ಬೋದು. ಆದ್ರೆ ಇದೀಗ ಶಾಮ್ ಕಾಸ್ಟರ್ಸ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಅದು ನಮ್ಮ ವಿರಾಟ್ ಕೊಹ್ಲಿ ರಿಲೇಟೆಡ್. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಹೌದು ಗುರು, ವಿರಾಟ್ ಕೊಹ್ಲಿ ಕ್ರಿಕೆಟ್ ನ ಐಕಾನ್ ಅಲ್ಲ, ಆದ್ರೆ ವಿರಾಟ್ ಕೊಹ್ಲಿ ಅದ್ಭುತ ಮನುಷ್ಯ. ನನಗೆ ಗೊತ್ತಾಯಿತು, ಅವರು ಮ್ಯಾಚ್ ಮುಗಿದ ಮೇಲೆ ನನ್ನ ಬಳಿ ಬಂದು ಮಾತನಾಡಿದಾಗ ಆ ಮಾತುಗಳೇ ನನಗೆ ಮೆಮೊರಬಲ್ ಆದವು. ಆ ಕಾರಣದಿಂದಾಗಿ ನಾನು ಶ್ರೀಲಂಕಾ ಟೂರ್ ಮಾಡಲು ಕನಸುಗಳು ಕೂಡ ನನಸಾಗುತ್ತಿವೆ. ಇದೀಗ ನಾನು ಶ್ರೀಲಂಕಾ ಟೂರ್ ಮಾಡ್ತಿದ್ದೇನೆ ಅಂತಂದ್ರೆ ಅದು ವಿರಾಟ್ ಕೊಹ್ಲಿ, ಎಸ್ಪೆಷಲಿ ವಿರಾಟ್ ಕೊಹ್ಲಿ ಅಂತಂದು ಇವರು ಕಾನ್ಸ್ಟರ್ಸ್ ಅವ್ರು ಹೇಳಿದಾರೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಶಾಮ್ ಕಾಸ್ಟರ್ಸ್ ಕೂಡ ಇಲ್ಲಿ ವಿರಾಟ್ ಕೊಹ್ಲಿಗೆ ತಲೆ ಬಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಕದರ್ ಮತ್ತೆ ಎತ್ತಿ ತೋರಿಸಿದಂತ ಆಯ್ತು ಅಂತಾನೆ ಹೇಳ್ಬೋದು. ಇನ್ನು ಅಪ್ಡೇಟ್ ನಂಬರ್ 2 ಬಂದ್ಬಿಟ್ಟು ಟೀಮ್ ಇಂಡಿಯಾದ ಫ್ಯಾನ್ಸ್ಗೆ ಎಲ್ಲರಿಗೂ ಶಾಕಿಂಗ್ ಅಂತಾನೆ ಹೇಳ್ಬೋದು. ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಗಳ ಪ್ರಕಾರ ಬೂಮ್ರಾರ್ ಅವರಿಗೆ ಗ್ರೇಡ್ 1 ರಿಂದ ಗ್ರೇಡ್ 3 ಗಂಟನು ಇದೀಗ ಇಂಜುರಿ ಆದ್ರೆ ಆಗಿದೆ ಅಂತೆ. ಏನಪ್ಪಾ ಅಂತಂದ್ರೆ, ಮೊದಲೆಲ್ಲ ಮ್ಯಾಚ್ ನಲ್ಲಿ ಬಂದ್ಬಿಟ್ಟು ಅಂದ್ರೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸ್ ಅಲ್ಲಿ ಗ್ರೇಡ್ 1 ರಲ್ಲಿ ಇಂಜುರಿ ಆದ್ರೆ ಇತ್ತು. ಆದ್ರೆ ಇದೀಗ ಗ್ರೇಡ್ 3ನೇ ಗ್ರೇಡ್ಗೆ ಆದ್ರೆ ಹೋಗಿದೆ ಅಂತೆ. ಆ ಕಾರಣದಿಂದಾಗಿ ಬೂಮ್ರಾ ಅವರು ಬಂದ್ಬಿಟ್ಟು 6 ತಿಂಗಳುಗಳ ಕಾಲ ರೆಸ್ಟ್ ಆದ್ರೆ ತಗೋಬೇಕಂತೆ ಮತ್ತು ಯಾವ ಮ್ಯಾಚ್ ಆಡೋಂಗಿಲ್ಲ. ಆ ಕಾರಣದಿಂದಾಗಿ ಬೂಮ್ರಾ ಅವರು 6 ತಿಂಗಳುಗಳ ಕಾಲ IPL ಆಡೋಂಗಿಲ್ಲ ಅಂತೆ ಮತ್ತು ಚಾಂಪಿಯನ್ಸ್ ಟ್ರೋಫಿ ಆಡೋಂಗಿಲ್ಲ ಅಂತೆ. ಇದು ರೂಮರ್ಸ್ ಗಳ ಕಡೆಯಿಂದ ಬಂದಂತ ಮಾಹಿತಿ. ಆದ್ರೆ ಇನ್ನು BCCI ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿಲ್ಲ. ಮತ್ತು ಇಲ್ಲಿ ಚಾಂಪಿಯನ್ಸ್ ಟ್ರೋಫಿಗೆ ಏನಾದ್ರು ಬೂಮ್ರಾ ಏನಾದ್ರು ಚಾಂಪಿಯನ್ಸ್ ಟ್ರೋಫಿಗೆ ಟೀಮ್ ಇಂಡಿಯಾದಲ್ಲಿ ಇರ್ಲಕ್ಕಪ್ಪ ಅಂತಂದ್ರೆ ಸ್ವಲ್ಪ ಟೀಮ್ ಇಂಡಿಯಾಗೆ ಎಫೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಮೊಹಮ್ಮದ್ ಶಮಿ ಕೂಡ ಎಂಟರ್ ಆಗ್ತಿದಾರಂತೆ. ಆ ಕಾರಣದಿಂದಾಗಿ ಬೂಮ್ರಾ ಅವ್ರು ಇದ್ರೆ ಸಿಕ್ಕಾಪಟ್ಟೆ ನಮ್ಮ ಟೀಮ್ ಬೌಲಿಂಗ್ ಅಲ್ಲಿ ಸ್ಟ್ರಾಂಗ್ ಇರ್ತದ. ಬೂಮ್ರಾ ಏನಾದ್ರು ಟೀಮ್ ಇಂಡಿಯಾದಿಂದ ಚಾಂಪಿಯನ್ಸ್ ಟ್ರೋಫಿಗೆ ಏನಾದ್ರು ಬೂಮ್ರಾ ಇಂಜುರಿ ಆಗಿ ಹೊರಗೆ ಕುಂತ್ರೆ ಇದು ಇಂಡಿಯನ್ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಮತ್ತು ದುಃಖದ ವಿಷಯ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಬಂದ್ಬಿಟ್ಟು ನಮ್ಮ AK-47 ಗನ್ ಇದ್ದಾಗೆ ಅಂತಾನೆ ಹೇಳ್ಬೋದು. ಬೂಮ್ರಾ ಅವರು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬಹುದಾಗಿತ್ತು ಬೂಮ್ರಾ ಅವ್ರನ್ನ. ಎಸ್ಪೆಷಲಿ ಬಂದ್ಬಿಟ್ಟು ಇಲ್ಲಿ ನಾವು T20 ವರ್ಲ್ಡ್ ಕಪ್ ಅಲ್ಲಿ ಯಾವ ತರ ಗೆದ್ವಿ ಅಂತ ನಿಮ್ಗೆಲ್ಲ ಗೊತ್ತಿದೆ. ಎಸ್ಪೆಷಲಿ ಇಲ್ಲಿ ಬೂಮ್ರಾ ಅವರೇ ಮೇನ್ ಕಾರಣ ಅಂತ ಹೇಳ್ಬೋದು ಆ ಮ್ಯಾಚ್ ಗೆಲ್ಲಲು. ಇನ್ನು ಅಪ್ಡೇಟ್ ನಂಬರ್ 3 ಬಂದ್ಬಿಟ್ಟು ಟೀಮ್ ಇಂಡಿಯಾಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಮೊಹಮ್ಮದ್ ಶಮಿ ಮತ್ತೆ ಚಾಂಪಿಯನ್ಸ್ ಟ್ರೋಫಿಗೆ ಬ್ಯಾಕ್ ಟು ಇಂಡಿಯಾಗೆ ಮರಳುತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಒಂದು ಖುಷಿಯ ವಿಚಾರ ಅಂತ ಹೇಳ್ಬೋದು. ಶಮಿ ಅವರು ಮತ್ತೆ ನಮ್ಮ ಟೀಮ್ ಇಂಡಿಯಾಗೆ ಬ್ಯಾಕ್ ಮಾಡ್ತಾ ಇರೋದು. ಇನ್ನೊಂದೇನಂತಂದ್ರೆ, ಇದು ಎಲ್ಲ ಆಗಲೇ ಸೆಕೆಂಡ್ ಅಪ್ಡೇಟ್ ಹೇಳಿದ್ನಲ್ಲ, ಬೂಮ್ರಾ ಅವರು ಇಂಜುರಿ ಆದ ಕಾರಣದಿಂದಾಗಿ 6 ತಿಂಗಳುಗಳ ಕಾಲ ರೆಸ್ಟ್ ಆದ್ರೆ ತಗೊಂತಿದಾರಂತೆ. ಆ ಕಾರಣದಿಂದಾಗಿ ಟೀಮ್ ಇಂಡಿಯಾಗೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅಂತ ಹೇಳ್ಬೋದು. ಇಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಮೊಹಮ್ಮದ್ ಶಮಿ ಬಂದಿರೋದು ಪ್ಲಸ್ ಪಾಯಿಂಟ್. ಆದ್ರೆ ಒಂದ್ ದೊಡ್ಡ ಹೊಡೆತಾದ್ರೆ ಬೀಳುತ್ತ ಅಂತ ಹೇಳ್ಬೋದು ಟೀಮ್ ಇಂಡಿಯಾಗೆ. ಇನ್ನು ಅಪ್ಡೇಟ್ ನಂಬರ್ 4 ಬಂದ್ಬಿಟ್ಟು WPL ಬಂದ್ಬಿಟ್ಟು ಇದೀ ಅಫಿಷಿಯಲ್ ಆಗಿ BCCI ಆದ್ರೆ ಕನ್ಫರ್ಮ್ ಮಾಡಿದೆ. ಇದೀಗ ನಮ್ಮ WPL ಬಂದ್ಬಿಟ್ಟು ಬರೋಡಾ ಮತ್ತು ಲಕ್ನೋ ಅಲ್ಲಿ ಎಲ್ಲ ಮ್ಯಾಚಸ್ ಆದ್ರೆ ನಡೀತಾ ಇದೆ. ನಮ್ಮ ಬೆಂಗಳೂರಲ್ಲಿ ನಡೀತಾ ಇಲ್ಲ, ಎಲ್ಲಿ ಮುಂಬೈಲೂ ನಡೀತಿಲ್ಲ, ಡೆಲ್ಲಿಯಲ್ಲಿ ನಡೀತಿಲ್ಲ ಅಂತ ಹೇಳ್ಬೋದು. ಲಕ್ನೋ ಮತ್ತು ಬರೋಡಾದಲ್ಲಿ ಎಲ್ಲ ಆಲ್ ಮ್ಯಾಚಸ್ ಆದ್ರೆ ನಡೀತಾ ಇದೆ. ಇನ್ನು ಅಪ್ಡೇಟ್ ನಂಬರ್ 5 ಬಂದ್ಬಿಟ್ಟು ಚಾಂಪಿಯನ್ಸ್ ಟ್ರೋಫಿಗೆ ಓಪನರ್ಸ್ ಯಾರು ಇದೇ ಒಂದು ತಲೆನೋವಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ KL ರಾಹುಲ್, ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್ 4 ಜನ ಆದ್ರೆ ಇದಾರೆ ಅಂತ ಹೇಳ್ಬೋದು ಓಪನರ್ ಬ್ಯಾಟ್ಸ್ಮನ್ಸ್. ಆದ್ರೆ ಇದೀಗ ರೂಮರ್ಸ್ ಕಡೆಯಿಂದ ಬಂದಿರೋ ಮಾಹಿತಿಗಳ ಪ್ರಕಾರ ಇವರು ಜೈಸ್ವಾಲ್ ಅವರು ಬ್ಯಾಕಪ್ ಓಪನರ್ ಆಗಿ ತಗೊಂಡು ಹೋಗ್ತಿದ್ದಾರೆ. ಮತ್ತು ಆ ಕಾರಣದಿಂದಾಗಿ KL ರಾಹುಲ್ ಅಥವಾ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಅಥವಾ KL ರಾಹುಲ್ ಈ ಮೂವರಲ್ಲಿ ಒಬ್ಬರ KL ರಾಹುಲ್ ಅಥವಾ ಶುಭ್ಮನ್ ಗಿಲ್, ಇಲ್ಲ ಅಂದ್ರೆ ರೋಹಿತ್ ಶರ್ಮಾ, ಇಲ್ಲ ಅಂದ್ರೆ KL ರಾಹುಲ್ ಅಥವಾ ಶುಭ್ಮನ್ ಗಿಲ್ ಈ ಮೂರಲ್ಲೇ ಓಪನರ್ಸ್ ಆಗಿ ಬರೋ ಚಾನ್ಸಸ್ ಇದೆ ಅಂತೆ. ಜೈಸ್ವಾಲ್ ಅಂತೂ ಓಪನರ್ ಅಲ್ಲ, ಬ್ಯಾಕಪ್ ಓಪನರ್ ಆಗಿ ತಗೊಂಡು ಹೋಗ್ತಿದಾರಂತೆ.